ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಆ ನಂತರ ಒಂದೇ ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರೇ ಅದಕ್ಕೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನನ್ನು ಕಾರ್ಯ ಮಾಡಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ ಅದರ ಪ್ರಕಾರನೇ ಜೀವಿಸ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇವೆ, ಜೀವವುಳ್ಳ ಪರಲೋಕದ ತಂದೆ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನ ತೆಗೆದುಕೊಳ್ಳೋಣ. ಶರೀರವನ್ನು ಸಂಬಂಧಪಟ್ಟಿದ್ದಕ್ಕೆ ಅನುಸರಿಸುವುದು, ಪವಿತ್ರಾತ್ಮನನ್ನು ಅನುಸರಿಸುವುದು ಹೇಗೆ ಅನುಸರಣೆ ಮಾಡಬೇಕು ಎಂಬುದಾಗಿ ಈ ವಾಕ್ಯದೊಂದಿಗೆ ಬರೆಯಲ್ಪಟ್ಟಿದೆ. ಅದನ್ನ ನಾವು ಇಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಹಾಲೆಲೂಯಾ. ಇವತ್ತು ಈ ಲೋಕದಲ್ಲಿ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಈ ಭೂಮಿ ಮೇಲೆ ಇದೆ. ಆದರೆ ದೇವರಾತ್ಮನ ಸಂಬಂಧಪಟ್ಟ ಜನಗಳು ಯಾಕೆ ಕಡಿಮೆ ಇದ್ದಾರೆ ಅಂದರೆ, ಈ ಲೋಕದಲ್ಲಿ ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಬಹಳ ಜನಕ್ಕೆ ಲೋಕದಲ್ಲಿ ಯೇಸುಸ್ವಾಮಿ ಕರೆದಿದ್ದಾರೆ ಪ್ರಿಯನಾದ ದೇವರ ಮಕ್ಕಳೇ. ಆದರೆ ಕರೆದಿದ್ದವರು ಎಲ್ಲರೂ ಇಲ್ಲಿ ವಾಕ್ಯವನ್ನು ಅನುಸರಣೆ ಮಾಡ್ತಾ ಇಲ್ಲ. ಅದಕ್ಕೆ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಹೊರತು ಇವರು ಮನಸ್ಸು ನನಗೆ ದೂರವಾಗಿದೆ ಅಂತ ಮಾರ್ಕದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧವು ಪಟ್ಟುಗಳ ಮೇಲೆ ಮನಸ್ಸಿಡುತ್ತಾರೆ. ಭೂಮಿ ಮೇಲೆ ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಬಂಗ್ಲೆ ಮಾಡಬೇಕು, ನಾವು ಕೆಲಸಗಳನ್ನ ಮಾಡಬೇಕು, ಬರೀ ಇದನ್ನೇ ಇದೆ. ಆದರೆ ಪವಿತ್ರಾತ್ಮನನ್ನು ಅನುಸರಣೆ ಮಾಡೋರು ಎಷ್ಟು ಜನ ಇದ್ದಾರೆ? ಇಲ್ಲಿ ದೇವರಲ್ಲಿ ಇದೇ ಪ್ರಶ್ನೆನೇ ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಹಲ್ಲೆಲೂಯಾ. ದೇವರಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳು ಯಾವುದು? ಯಾವಾಗಲೂ ದೇವರನ್ನ ಧ್ಯಾನ ಮಾಡುವುದು, ಪ್ರಾರ್ಥನೆ ಮಾಡುವುದು, ದೇವರಿಗೆ ವಿರೋಧವಾದ ಕೆಲಸ, ಮಾತುಗಳು, ನಡತೆಗಳು ನಮ್ಮಲ್ಲಿ ಒಂದು ಇರಬಾರದು. ಇದು ದೇವರ ಆತ್ಮನಿಗೆ ಸಂಬಂಧಪಟ್ಟ ವಿಷಯ, ಅಂದ್ರೆ ದೇವರಿಗೆ ಸಂಬಂಧಪಟ್ಟ ವಿಷಯ ಆಗಿದೆ. ಇಲ್ಲಿ ನಮಗೆ ಮತ್ತೆ ಹೇಳ್ತದೆ, ಒಂದು ಪ್ರೀತಿ, ಕನಿಕರ, ದಯೆ ತೋರಿಸುವುದು, ಕ್ಷಮಿಸುವುದು, ತಾಳಿಕೊಳ್ಳುವುದು. ಕ್ರಿಸ್ತನು ಬಾಧೆ ಪಟ್ಟಿ ನಮಗೆ ತೋರಿಸಿಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಮಾದರಿ ಇಲ್ಲಿ ನಾವು ಪಡಬೇಕು. ಹಲ್ಲೆಲೂಯಾ. ಇಲ್ಲಿ ಪವಿತ್ರಾತ್ಮನಿಗೆ ಅನುಸರಣೆ ಮಾಡುವಂಥದ್ದು ನಾವು ತಗ್ಗಿಸಿಕೊಂಡು ಬಾಳುವಂತ ವಿಷಯಗಳಾಗಿದೆ. ಆದರೆ ಇಲ್ಲಿ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿದ್ರೆ, ನಮಗೆ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳೇನಂದ್ರೆ ಇದೆ. ಮುಂಚೆ ಫಸ್ಟಿಗೆ ಹೇಳಿದ ರೀತಿನೇ ಈ ಲೋಕದಲ್ಲಿ ನಾವು ಏನೇನು ಕೂಡಿಸಿಟ್ಕೊಳ್ಬೇಕು, ಏನೇನು ಮಾಡಬೇಕು, ಹೆಚ್ಚು ಕಮ್ಮಿ ಆದ್ರೆ ನಾವು ಮೋಸ ಮಾಡಿ ಬದುಕುವಂತ ಜನಗಳು ಆಗಿದ್ದೇವೆ. ಅವಾಗ ಈ ಮನುಷ್ಯನಲ್ಲಿ 2 ಗುಣಗಳು ಇದೆ. ದೇವರನ್ನ ಅನುಸರಣೆ ಮಾಡಿ ನಡೆಯುವಂಥವರು, ದೇವರನ್ನ ಬಿಟ್ಟು ನಡೆಯುವಂಥವರು. 2 ಗುಣಲಕ್ಷಣಗಳಲ್ಲಿ ಒಂದೇ ಮನುಷ್ಯನಲ್ಲಿ ಇದೆ. ಅಂದರೆ 2 ಸ್ವಭಾವಗಳು ಇದೆ. ಹಲ್ಲೆಲೂಯಾ. ಈ 2 ಸ್ವಭಾವದಲ್ಲಿ ದೇವರು ನಿಮಗೆ ಜೀವ ಬೇಕಾ, ಮರಣ ಬೇಕಾ? ಅಂದರೆ ಈ ಲೋಕಕ್ಕೆ ನಾವು ಬೆನ್ನಾಕಿ ನಾವು ಜೀವಿಸುವುದಾದ್ರೆ, ದೇವರಾತ್ಮನಿಗೆ ನಾವು ವಿಧೇಯನಾಗಿ ನಡೆಯುವುದಾದರೆ, ಇಲ್ಲಿ ಲೋಕದಲ್ಲಿ ನಮ್ಗೆ ಬಿಟ್ರೆ ಪರಲೋಕ ರಾಜ್ಯ ಸಿಗ್ತದೆ. ಹಲ್ಲೆಲೂಯಾ. ಇಲ್ಲವಾದ್ರೆ ಈ ಜೀವ ನಮಗೆ ಶರೀರಕ್ಕೆ ಸಂಬಂಧಪಟ್ಟವುಗಳ ಮನಸ್ಸಿಡುವುದಾದ್ರೆ, ಈ ಲೋಕ ಬಿಟ್ಟ ಮೇಲೆ ನಮಗೆ ದೇವರ ರಾಜ್ಯದಲ್ಲಿ ಸ್ಥಳ ಇರುವುದಿಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮ ನಷ್ಟ ಮಾಡಿಕೊಂಡರೆ ಏನು ಲಾಭ, ಏನು ಪ್ರಯೋಜನ? ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಪ್ರಿಯನಾದ ದೇವರ ಮಕ್ಕಳೇ. ಇಲ್ಲಿ 2 ದೇವರು ನಮಗೆ ಇಟ್ಟಿದ್ದಾರೆ. ಶಾಪ ಇಟ್ಟಿದ್ದಾರೆ, ಆಶೀರ್ವಾದ ಇದೆ. ಯುವರ್ ಚಾಯ್ಸ್. ನೀವು ಏನನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರ ಮೇಲೆ ದೇವರು ತೀರ್ಮಾನವನ್ನು ಮಾಡುವಂತರಾಗಿದ್ದಾರೆ.
ನನಗೆ ಲೋಕ ಬೇಡ, ನನಗೆ ದೇವರೇ ನಿನ್ನ ಮನಸ್ಸಿದ್ದರೆ, ನಿನಗೆ ಇಷ್ಟ ಇದ್ದರೆ ನನಗೆ ಕೊಡಪ್ಪ ಅಂತ ಯಾರು ದೇವರ ಮೇಲೆ ಡಿಪೆಂಡ್ ಮಾಡ್ತಾರೋ ಅವ್ರನ್ನ ದೇವರು ಮೆಚ್ಚುತ್ತಾರೆ. ಆದ್ರೆ ಬೇರೆ ಬಾಯಿ ಮಾತಿಂದ ಅಲ್ಲ, ನಿಮ್ಮ ಒಳಗಡೆ ನಡೆಯುತ್ತನ್ನ ನೋಡಿ ದೇವ್ರ ಫಲ ಕೊಡ್ತಾರೆ. ನಿಮ್ಮ ಒಳಗಡೆಯಿಂದ ಬರಬೇಕು. ಅದು ಒಳಗಡೆಯಿಂದ ಬರುವುದಾದ್ರೆ ಅದಕ್ಕೆ ಖಂಡಿತ ಪ್ರತಿಫಲ ಇದೆ. ನೀನು ಕೇಳಿದಾಗ ನಾನು ಸಹಾಯ ಮಾಡಕ್ ಆಗಲ್ವಾ ಅಂತ ಕೇಳ್ತಾರೆ. ನನ್ನ ಕೈ ಮೋಟುಗೈನಾ ಅಂತ ಕೇಳಿದ್ರು ಸ್ವಾಮಿ ನಮ್ಮ ಹತ್ರ. ನೀನು ಸಹಾಯವನ್ನು ಕೇಳುವಾಗ ನನ್ನ ಕೈ ಮೋಟುಗಯ್ಯೋ, ನಿನಗೆ ಸಹಾಯ ಮಾಡಲಾರದಷ್ಟು ನನ್ನ ಕೈ ಮೋಟುಗಯ್ಯೋ. ನೀನು ಮೊರೆ ಇಡುವಾಗ ನಾನು ಕೇಳದಿದ್ದಕ್ಕೆ ನನ್ನ ಕಿವಿಡೋ. ದೇವರು ನಮ್ಮ ಹತ್ರ ನೋಡಿ ಯಾವ ರೀತಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನಮ್ಮ ಪ್ರಾರ್ಥನೆಗಳು ಕೆಲವೊಮ್ಮೆ ಹೋಗುವುದಿಲ್ಲ? ನಮಗೆ ಸರಿಯಾದ ರೀತಿ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ ಒಂದು. ಆದ್ರೆ ಗೊತ್ತಿದ್ರು ಸತ ನಾವು ಮನಸ್ಸಿಟ್ಟು ಪ್ರಾರ್ಥನೆ ಮಾಡುವುದಿಲ್ಲ. ಪ್ರಿಯನಾದ ದೇವರ ಮಕ್ಕಳೇ, ಹೇಗೋ ಒಂದು ಪ್ರಾರ್ಥನೆ ಮಾಡ್ಬೇಕಲ್ಲ, ಸಾಯಂಕಾಲ ಒಂದು ಕುಟುಂಬ ಪ್ರಾರ್ಥನೆ ಮಾಡ್ಬೇಕಲ್ಲ, ಮಾಡೋಣ ಬಿಡು, ನೋಡೋಣ ಬಿಡು ಅಂದ್ರೆ ನಮ್ಗೆ ದೇವರು ಹಂಗೆ ಹೇಳ್ತಾರೆ, ನಾನು ನೋಡ್ತೀನಿ ನಿನಗೆ, ನೀನು ಹೇಗೆ ನೀನು ಅಳ್ತೀಯೋ, ನೀನು ಹೇಗೆ ನನ್ನನ್ನ ಅಳತೆ ಮಾಡ್ತೀಯೋ ಅದೇ ರೀತಿ ನಿನಗೂ ಅಳತೆ ಮಾಡ್ತೀನಿ ನಾನು ಅಂತಾರೆ. ಅದಕ್ಕೆ ನೀನು ಅಳಿಯುವ ಅಳತೆಲೆ ನಿನ್ನನ್ನು ಅಳಿಯಲ್ಪಡ್ತದೆ. ನಾವು ಚೆನ್ನಾಗಿ ತಿಳಿದಿರ್ಬೇಕು, ಇನ್ಕ್ಲೂಡ್ ನನಗೂ ಸೇರಿನೇ. ನಾನು ಇನ್ನೂ ಬದಲಾಗಬೇಕು. ಪ್ರಿಯನಾದ ದೇವರ ಮಕ್ಕಳೇ, ಯಾರೂ ಬದಲಾಗಿಲ್ಲ. ನಾವು ಬದಲಾಗಕ್ಕೆ ಹೊರಟಿರುವವರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಹೋಗುವಂತವರಾಗಿದ್ದೇವೆ. ಪ್ರಿಯನಾದ ದೇವರ ಮಕ್ಕಳೇ, ನಾವು ಇದು ಚೆನ್ನಾಗಿ ತಿಳಿದುಕೊಂಡಿರಬೇಕು. ನಾವಿಲ್ಲಾದ್ರೆ ನಾವು ವಾಕ್ಯ ಓದಿದ ತಕ್ಷಣ ಪರಲೋಕ ಹೋಗಲ್ಲ, ಚರ್ಚಿಗೆ ಓದಿದ ತಕ್ಷಣ ಪರಲೋಕ ಹೋಗಲ್ಲ. ಇಲ್ಲೆಲ್ಲೂ ಬರ್ದಿಲ್ಲ. ಪ್ರಿಯನಾದ ದೇವರ ಮಕ್ಕಳೇ, ನೀವು ಬನ್ರಿ, ನೀವು ಮನಪೂರ್ವಕವಾಗಿ ಆರಾಧನೆ ಮಾಡ್ರಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ, ಸುಖವಾಗಿ ಬಾಳ್ರಿ. ಕಷ್ಟನೋ ಸುಖನೋ ದುಃಖನೋ ಯಾವ್ಯಾವ ಸಮಯಕ್ಕೆ ಏನೇನು ಬರ್ತದೆ ಇವಕ್ಕೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಜಯಿಸಿಕೊಂಡು ಮುಂದೆ ಹೋಗ್ರಿ. ಒಂದು ದಿವಸ ಬಂದ ಮೇಲೆ ನಾನು ಬರ್ತೇನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತ ಸ್ವಾಮಿ. ಅಲ್ಲಿ ತನಕ ನಾವು ಬಾಯಿ ಮಾತಿನಿಂದ ಸನ್ಮಾನ ಮಾಡಬಾರ್ದು ದೇವರನ್ನ, ನಮ್ಮ ಒಳಗಡೆಯಿಂದ ಸನ್ಮಾನ ಮಾಡಬೇಕು. ಪ್ರಿಯನಾದ ದೇವರ ಮಕ್ಕಳೇ, ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಇಲ್ಲಿ ಕೆಳಗಡೆ ಪವಿತ್ರಾತ್ಮನ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರದವುಗಳ ಮೇಲೆ ಮನಸ್ಸಿಡುವುದು ಮರಣ. ಹಾಲೆಲೂಯ. ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಾವು ಮನಸ್ಸಿಡ್ತೇವೆ. ಈ ಲೋಕದಲ್ಲಿ ಇರುವಂತದ್ದು ಎಲ್ಲ ಈ ಭೋಗಗಳನ್ನ ನಾವು ಅನುಭವಿಸೋಕ್ಕೋಸ್ಕರ, ಇದನ್ನ ಪಡೆದುಕೊಳ್ಳೋಕ್ಕೋಸ್ಕರ, ಐಷಾರಾಮಿ ಜೀವನ ಮಾಡೋದಕ್ಕೋಸ್ಕರ, ದೇವರನ್ನ ಬಿಟ್ಟು ಬದುಕೋಸ್ಕರ, ಇವೆಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ? ಮರಣ. ಹಾಲೆಲೂಯ. ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಒಂದು ಲೆಕ್ಕದಲ್ಲಿ ಒಂದು ಸಲ ಯೋಚನೆ ಮಾಡಿದ್ರೆ ಇದು ನಮ್ಗೆ ದೇವರಿಂದಾನೇ ಬಂದಿದ್ದು ಅಂತ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಅದನ್ನ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ. ಪ್ರಿಯನಾದ ದೇವರ ಮಕ್ಕಳೇ, ದೇವರಿಂದ ಬಂದದಾದ್ರೆ ಸಂತೋಷ. ನಿಜವಾಗಲು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಸೈತಾನನು ಸತ ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ನಾವು ಕಂಡಿಡ್ಕೊಳ್ಳೋದು? ಅವ್ರ ಫಲಗಳಿಂದ ತಿಳಿದುಕೊಳ್ಬೇಕು. ನಾವು ದೇವರಿಂದ ಬಂದದ್ದು ಶಾಶ್ವತವಾಗಿರ್ತದೆ, ದುರಾತ್ಮನಿಂದ ಬಂದದ್ದು ನಿಮ್ಮನ್ನ ಕೆಳಗೆ ಬೀಳಿಸೋ ತನಕ ಜೊತೆಯಲ್ಲಿ ಇರ್ತದೆ. ಆಮೇಲೆ ಎಲ್ಲ ನಿಮ್ಮನ್ನು ಸೇರಿಸಿ, ನೀವೇ ಕೊಟ್ಟಿರಂತ ಆಶೀರ್ವಾದ ಎಲ್ಲ ಸೇರಿಸಿ ತೆಗೆದುಕೊಂಡು ಹೋಗ್ತಾನೆ. ಈ ಭೂಮಿ ಮೇಲೆ ನಿನಗೆ ಇಷ್ಟ ಬಂದಿದ್ದ ರೀತಿ ನಿನ್ ಜೀವಿಸಕ್ಕೆ ನಾನು ಅವಕಾಶ ಕೊಟ್ಟೆ. ನಿನಗೆ ಗಾಡಿ ಕೊಟ್ಟೆ, ಮನೆ ಕೊಟ್ಟೆ, ಡೂಪ್ಲೆಕ್ಸ್ ಮನೆ ಕೊಟ್ಟೆ, AC ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಎಲ್ಲ ಕೊಟ್ಟೆ, ಕೋಟಿ ಹಣ ಕೊಟ್ಟೆ, ಬಾ ನನ್ನ ಜೊತೆಗೆ ಅಂತ ಕರೀತಾನೆ ಇವತ್ತು. ಹಾಲೆಲೂಯ. ಆದ್ರೆ ದೇವರು ಆ ರೀತಿ ಕೊಡ್ತಾರೆ ಅಂತ ನೆನೆಸ್ಬೇಡ್ರಿ. ಆದ್ರೆ ದೇವ್ರ ಇಷ್ಟ, ಅದು ಕೊಟ್ಟರು ಕೊಡ್ಬೋದು, ಕೊಡ್ಲಿಲ್ಲ. ಅದಕ್ಕೆ ಯೋಬ ಹೇಳ್ತಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು ಏನಾದ ದೇವರ ಮಕ್ಕಳೇ. ಹಾಗಾಗಿ ನಾವು ಆಶೀರ್ವಾದ ಬರ್ಬೇಕಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕಷ್ಟ ಇದ್ರೆ ನಿಜವಾಗ್ಲೂ ದೇವರಲ್ಲಿ ಇದ್ದೀವಿ ಅಂತ ಅರ್ಥ. ಯಾಕಂದ್ರೆ ಕಷ್ಟವನ್ನ, ಬಾಧೆಗಳನ್ನ ಅನುಭವಿಸಿ ದೇವರು ಶಿಲುಬೆಗೆ ಏರಿಸಲ್ಪಟ್ರು. ಹಾಲೆಲೂಯ. ಎಷ್ಟೋ ಸೈನ್ಯ ಜನಗಳು ಕಷ್ಟದಲ್ಲೇ ನಡೆದು ಹೋದ್ರು 40 ವರ್ಷ. ಅವ್ರಿಗೆ ಯಾವುದು ಬಸ್ಸು, ಟ್ರೈನು, ಫ್ಲೈನ್ ಇರಲಿಲ್ಲ. ಈಗ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾವು ಕ್ರಿಸ್ತನನ್ನು ಸರಿಯಾದ ರೀತಿ ಹಿಂಬಾಲಿಸುವುದಾದರೆ ಕಷ್ಟಗಳು, ನಿಂದೆಗಳು, ಅವಮಾನಗಳು ಸಿಕ್ಕಾಪಟ್ಟೆ ಬರ್ತವೆ ನಮಗೆ.
ಸುಮ್ಮನೆ ಸುಮ್ಮನೆ ಒಂದು ಮಾತುಗಳು ಕೇಳಬೇಕಾಗಿ ಬರ್ತದೆ. ಹಾಲೆಲೂಯಾ. ಅದು ದೇವರಿಂದ ನೋಡಿ, ದೇವರನ್ನ ಅನುಸರಣೆ ಮಾಡ್ಬೇಕಾರೆ ಅದಕ್ಕೆ ಇವೆಲ್ಲ ನಿಮ್ಗೆ ಬರ್ತಾ ಇದೆ ಅಂದ್ರೆ ನೀವು ಧನ್ಯರು ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಅಪವಾದಗಳು, ನಿಂದೆಗಳು ಬರ್ತಾ ಇದೆ ಅಂದ್ರೆ ನೀವು ಧನ್ಯರು. ಒಂದು ದಿವಸ ಜೀವ ಎಂಬ ಜಯಮಾಲೆ ನಿಮ್ಮದೇ. ಹಾಲೆಲೂಯಾ. ಆದ್ರೆ ಆಶೀರ್ವಾದ ಬಂದಾಗ ದೇವರನ್ನೇ ಮರೆತು ಬಿಡ್ತೀವಿ ಪ್ರಿಯನಾದ ದೇವರ ಮಕ್ಕಳೇ. ಹಾಲೆಲೂಯಾ. ಇಲ್ಲಿ ನೋಡಿ, ಶರೀರದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವ. ಹಾಲೆಲೂಯಾ. ಜೀವವು ಮನಃಶಾಂತಿಯೂ ಆಗಿದೆ. ಏಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಗಾಗುವುದೇ ಇಲ್ಲ. ಯಾವುದಕ್ಕೆ? ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳ ದೇವರಿಗೆ ಸಮಾಧಾನ ಇಲ್ಲ, ದೇವರು ತೆಗೆದುಕೊಳ್ಳುವುದಿಲ್ಲ. ಹಾಲೆಲೂಯಾ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳಾದ್ರೆ ದೇವರು ತೆಗೆದುಕೊಳ್ತಾರೆ. ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ನೋಡಿ, ಪವಿತ್ರಾತ್ಮನ ನಡೆಸುವಿಕೆ ಹೇಗಿರ್ತದೆ, ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳು ಹೇಗಿರ್ತದೆ ಅಂತ ಈ ರೋಮ ಪತ್ರಿಕೆಯಲ್ಲಿ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಈ ದೇವರು ಕಲಿಸಿಕೊಟ್ಟಿದ್ದಕ್ಕಾಗಿ ಇದ್ರ ಪ್ರಕಾರ ನಾವು ನಾಳೆ ಕೈಗೊಂಡು ನಡಿಬೇಕು ಎಂಬುದಾಗಿ ಮನಸ್ಸಿರುವಂಥವರು ದೇವರು ನಿಮ್ಮನ್ನು ಆಶೀರ್ವದಿಸಿ. ಯಾರಾದ್ರೂ ಕೇಳಿ ಹಿಂಜಾರಿ ಹೋಗುವುದಾದ್ರೆ ದಯಮಾಡಿ ನೀವು ಸತ ಇದ್ರ ಒಳಗಡೆ ಬನ್ನಿ ಪ್ರಿಯನಾದ ದೇವರ ಮಕ್ಕಳೇ. ನಿಮಗೆ ಕೊಟ್ಟಿರೋ ಆಯುಷ್ಕಾಲ ಕೊಂಚವೇ. ಇದು ನಮ್ಮ ಮನೆ ಅಲ್ಲ. ಇದು ನಮಗೆ ಒಂದು ಮನೆಯನ್ನು ಇಟ್ಟಿದ್ದಾರೆ, ಒಂದು 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 ಲೋಕ ಇಟ್ಟಿದ್ದಾರೆ. ಆ ಲೋಕಕ್ಕೆ ನೀವು ಹೋಗಬೇಕಾಗಿದೆ. ಅದೇ ಪರಲೋಕ ರಾಜ್ಯ. ಅಲ್ಲಿಗೆ ನೋಡಿ, ಸಮಾಧಾನ, ಶಾಂತಿ, ಯಾವಾಗಲೂ ದೇವರನ್ನ ಸ್ತುತಿ ಮಾಡ್ತಾ ಇರ್ತೇವೆ. ಎಂತ ಆನಂದ, ಎಂತ ಸಂತೋಷ. ಒಳ್ಳೆ ಒಂದು 40 ಡಿಗ್ರಿ ಬಿಸಿಲಿಂದ ಬಂದ ತಕ್ಷಣ ನಿಮ್ಗೆ ಒಂದು ಹಾಲ್ನಲ್ಲಿ ತಣ್ಣಗಿರ AC ಹಾಕಿದರೆ, ಈ ಭೂಮಿ ಮೇಲೆ ಇರುವಂತ AC-ಗೆ ನೀವೆಷ್ಟು ಸಂತೋಷ ಪಡ್ತಿರಲ್ಲ. ಆದ್ರೆ ಪರಲೋಕ ರಾಜ್ಯ ಹೋದಾಗ ನಿಮ್ಗೆ ಇದಕ್ಕಿಂತ ಇನ್ನೂ ಚೆಂದಾಗಿರುವಂತ ಜಾಗದಲ್ಲಿ ದೇವರು ಕರೆದಿದ್ದಾರೆ. ಅಂತ ಜಾಗ ಬೇಡವಾ ನಿಮಗೆ? ನಮಗೆ ಖಂಡಿತ ಬೇಕು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಈ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರಪ್ಪ. ಈ ರೋಮ ಪತ್ರಿಕೆಯಲ್ಲಿ ಸ್ವಾಮಿ ದೇವರೇ, ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಿದೆ. ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಅವ್ರ ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ಯಾವುದೇ ಇದ್ರು ನಸರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಎಲ್ಲವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಅವರಿಗೆ ಜಯವನ್ನು ಕಾಣುವಂತೆ ಕೃಪೆ ಕೊಡು, ಸಹಾಯ ಮಾಡು. ನಿನ್ನ ಕೃಪೆ ಇಲ್ಲದೆ ಸ್ವಾಮಿ ಏನೂ ನಡೆಯುವುದಿಲ್ಲ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್, ಆಮೇನ್.